ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇರಬಹುದು, ಆದ್ರೆ ಈ ಜಾಗ ಬಿಟ್ಕೊಡೋ ಮಾತೇ ಇಲ್ಲ. ಪೂಜಾ, ನೀನ್ ಹೇಳಿದ್ ನಿಜ. ಈ ಜನನೇ ಹೀಗೆ, ಬಗ್ಗುದ್ರೆ ಜುಟ್ಟಿಡಿತಾರೆ, ಎದ್ರೆ ಕಾಲಿಡಿತಾರೆ. ನೋಡಿವಾಗ ಕರ್ಣ ತೆಪ್ಪುಗೋದ. ಹಲೋ, ಎಲ್ಲಿದ್ಯಾ? ಆದಷ್ಟು ಬೇಗ ಆಫೀಸಿಗೆ ಬಾ. ಯಾಕೆ? ಏನ್ ಸಮಾಚಾರ? ನಿನ್ನ ಮಗ ಇಡಿಯಟ್ ತರ ಬಿಹೇವ್ ಮಾಡ್ತಿದ್ದಾನೆ. ನನ್ಗೆ ಅರ್ಜೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ, ಆದಷ್ಟು ಬೇಗ ಆಫೀಸಿಗೆ ಬಾ. ಆಯ್ತು, ಬಂದೆ. ಏನ್ ಚಿಕ್ಕಿ ಇದು? ಎಷ್ಟು ಹುಡ್ಕಿದ್ರು ಯಾರು ಸಿಗ್ತಾನೆ ಇಲ್ವಲ್ಲ? ಏನ್ ಹೆಂಗಸ್ರು, ಭಯ ಭಕ್ತಿ ದೇವ್ರ ದಿಡ್ರು ಏನು ಇಲ್ಲ ಕಣೆ. ಅಲ್ಲ ಕಣೆ, ಒಂದ್ ಹೆಂಗ್ಸಾದ್ರು ದೇವಸ್ಥಾನ ಕಡೆ ತಲೆ ಹಾಕದ್ ಬೇಡ್ವೇನೆ? ಎಲ್ರು ನಿನ್ನಾಗೆ ತಿಂದು ಬಿತ್ಕೊಳಕ್ಕೆ ಲಾಯಕ್ಕು. ಚಿಕ್ಕಿ, ಬೆಳಗ್ಗೆ ಆದ್ರೂ ಹೇಳಿದ್ರೆ ಯಾರಾದ್ರೂ ಬಂದಿರೋರು. ಮಠ ಮಧ್ಯಾಹ್ನ ಹೇಳಿದ್ರಿ ಯಾರು ಬರ್ತಾರ ಹೇಳಿ? ಆ ಪೂಜೆ ನೋಡು ಎಷ್ಟು ತಲೆ ಓಡಿಸಿದಾಳೆ ಅಂತ. ಭಿಕ್ಷೆ ಬೇಡಕ್ ಹೋದಾಗ ಆ ಹೆಂಗ್ಸ್ರನ್ನೆಲ್ಲ ಮಧ್ಯಾಹ್ನ ಬನ್ನಿ ಅಂತ ಕರ್ತಿದ್ದಾಳೆ. ಕೆಲ್ಸ ಎಷ್ಟು ಈಸಿ ಮಾಡ್ಕೊಂಡು ನೋಡು. ನೀನು ಹಾಗೆ ಭಿಕ್ಷೆ ಬೇಡಿದ್ರೆ ಮುತ್ತೈದರ್ ಸಿಕ್ತಿದ್ರಪ್ಪ. ಏನು? ನಾನು ಭಿಕ್ಷೆ ಬೇಡದ? ನಾನ್ ಯಾರು ಗೊತ್ತಲ್ವಾ? ಲಾಯರ್. ನೀನ್ ಲಾಯರು, ಪೂಜಾ ಏನ್ ದನ ಕಾಯೋಳ? ಅವಳು ಲಾಯರೇ. ಅವಳಿಗೂ ನನ್ಗೂ ಹೋಲಿಸ್ಬೇಡಿ. ಆಯ್ತು ಬಿಡೆ, ಈಗ ಮುತ್ತೈದನ್ ಹೇಗ್ ಹುಡ್ಕೋದ್ ಅದನ್ನ ಹೇಳು. ಒಂದ್ ಕೆಲ್ಸ ಮಾಡಿ, ನಿಮ್ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಫೋನ್ ಮಾಡಿ ಕರ್ಸ್ಬಿಡಿ. ನನ್ ಫ್ರೆಂಡ್ಸ್ಗೆ ಫೋನ್ ಮಾಡಿ. ಲೇ, ಅವ್ರು ಹೀಗ್ ಹೇಳಿದ್ರೆ ಸಾಯಂಕಾಲ ಬರ್ತಾರೆ. ಅಮ್ಮ ನಮಗ್ ಕೊಟ್ಟಿರೋದು ಅರ್ಧ ಗಂಟೆ ಅಷ್ಟೇ, ಅರ್ಧ ದಿನ ಅಲ್ಲ. ಅಯ್ಯೋ ಪ್ಲೀಸ್ ಏನಾದ್ರೂ ಮಾಡಿ ಚಿಕ್ಕಿ, ಇಲ್ಲ ಅಂದ್ರೆ ನಾನು ಸೋತ್ ಹೋಗ್ಬಿಡ್ತೀನಿ. ಬೇಗ ಅಂದ್ರೆ ಎಲ್ಲಿಂದಾನೇ ಮಾಡ್ಲಿ? ನಾನೇ 5 ಸಲ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ಬೇಕಷ್ಟೇ. ಒಂದ್ಸಲ ಜೀನ್ಸ್ ಹಾಕೊಂಡ್ ಬರ್ಬೇಕು, ಒಂದ್ಸಲ ಸೀರೆ ಉಟ್ಕೊಂಡು ಒಂದ್ಸಲ ಮಿಡ್ಡಿ ಹಾಕೊಂಡ್ ಬರ್ಬೇಕು. ಏನ್ ಹಾಕೊಂಡ್ ಬಂದ್ರೇನು? ಮುಖ ಅದೇ ತಾನೆ. ಇಲ್ಲೇನಮ್ಮ ಮಾಡ್ತಾ ಇದ್ದೀರಾ? ಅಲ್ಲ, ಅತ್ತೆಯವರು ಬೈತಾ ಇದಾರೆ. ಮುತ್ತೈದರನ್ನ ಕರ್ಕೊಂಡ್ ಬರಕ್ ಹೋದ 2 ಮುತ್ತುಗಳೆಲ್ಲಿ ಅಂತ. ಚಿಕ್ಕಪ್ಪ, ಎಷ್ಟು ಹುಡ್ಕಿದ್ರು ಯಾರು ಸಿಗ್ತಾ ಇಲ್ಲ ಚಿಕ್ಕಪ್ಪ. ಹೌದಾ? ಒಂದ್ ಕೆಲಸ ಮಾಡೋಣ, ಅದ್ಯಾವ್ದೋ ಅಂಗಡಿಗೆ ಹೋಗಿದೆ ಅಂತ ಹೇಳಿದ್ಯಲ್ಲ, ಅಲ್ಲಿ ಮುತ್ತೈದೇರು ಇದಾರೆ ಅಂತ ಹೇಳಿದ್ಯಲ್ಲ, ಅಲ್ಲಿಗೆ ಹೋಗಿ ಕರ್ಕೊಂಡ್ ಬರೋಣ. ರೀ, ನಿಮ್ಗೆ ಏನಾದ್ರು ಬುದ್ಧಿ ಗಿದ್ದಿ ಇದೆಯಾ ರೀ? ವ್ಯಾಪಾರ ಮಾಡೋದನ್ನ ಬಿಟ್ಟು ಅಂಗಡಿ ಬಾಗ್ಲಾಕೊಂಡ್ ಬರ್ತಾರಾ? ಪ್ಲೀಸ್ ಚಿಕ್ಕಪ್ಪ, ಆ ಮುತ್ತೈದರ್ನ ಹುಡ್ಕಕ್ಕೆ ಹೆಲ್ಪ್ ಮಾಡ್ತೀರಾ? ಓ ಹಿಂಗ್ಸ್ರಾ, ನನ್ಗೆ ಎಲ್ಲಿದ್ರು ಕಾಣಿಸ್ತಾರೆ, ನಾನು ಹಿಡ್ಕೊಂಡ್ ಬರ್ತೀನಿ. ಏನು ಬೇಕಾಗಿಲ್ಲ, ನೀವ್ ಹೋಗಿ ಕೆಲ್ಸ ನೋಡ್ರಿ. ಚಿಕ್ಕಿ, ನಿಮಗ್ ನಾನ್ ಗೆಲ್ಲೋದು ಮುಖ್ಯ ಅಲ್ವಾ? ಸ್ವಲ್ಪ ಸುಮ್ನಿರಿ. ಅಲ್ಲ ಕಣೆ ಚಿಕ್ಕಪ್ಪ, ದಯವಿಟ್ಟು ನೀವು ಹೋಗಿ ಮುತ್ತೈದರ್ನ ಹುಡ್ಕೊಂಡ್ ಬರ್ತೀರಾ? ಅಷ್ಟ್ ಹೇಳಿದ್ಯಲ್ಲ, ನಾನು ಹುಡ್ಕೊಂಡ್ ಬರ್ತೀನಿ ಬಿಡು. ನನ್ ಕಣ್ಣು ದುರ್ಬಿನಿದ್ದ ಹಾಗೆ, ಯಾರ ಕಣ್ಣು ಕಾಣಿಸ್ತಾ ಇದ್ರು ನನ್ ಕಣ್ಣಿ ಕಾಣಿಸ್ತಾರೆ. ನೋಡ್ತಾ ಇರೋ. ರೀ, ನಿನಗ್ ಬುದ್ಧಿ ಇದ್ದೇನೆ? ಹೋಗಿ ಅವ್ರನ್ನ ಕಳ್ಸಿದ್ಯಲ್ಲ, ಸೀರೆ ಕಂಡ್ರೆ ಸಾಕು ಅಲ್ಲಿ ಗಿಂಚ್ಕೊಂಡ್ ಮಾತಾಡ್ಕೊಂಡ್ ಕುತ್ಕೊಂಡ್ಬಿಡ್ತಾರೆ. ಅಯ್ಯೋ ಹಾಳಾಗ್ ಹೋಗ್ಲಿ ಬಿಡಿ ಚಿಕ್ಕಿ, ನನಗೆ ಇವಾಗ ಪೂಜೆ ನಡೆಯೋದ್ ಮುಖ್ಯ, ಈ ಟಾಸ್ಕ್ ಅಲ್ಲಿ ಗೆಲ್ಲೋದ್ ಮುಖ್ಯ. ಅರ್ಜುನ್, ಹಾಯ್ ಅರ್ಜುನ್. ಹಾಯ್, ಹೌ ಆರ್ ಯು? ನಾನ್ ಚೆನ್ನಾಗಿದ್ದೀನಿ. ಶ್ರೀನಿವಾಸ್ ಅಲ್ವಾ? ಎಷ್ಟು ದಿನ ಆಯ್ತು ನೀನು ನೋಡಿ. ಹೇಗಿದೀಯಾ? ನಾನ್ ಸೂಪರ್. ನೀನ್ ಹೇಗಿದ್ಯಾ? ನಾನು ಆರಾಮಾಗಿದ್ದೀನಿ. ಹೌದು, ಇವಾಗ ನೀನ್ ಎಲ್ಲಿದ್ಯಾ? ಇದೇ ಊರಲ್ಲಿ.
ಇದೇ ಊರಲ್ಲಿದ್ಯಾ? ಅಲ್ಲ ಕಣೋ, ಇದೇ ಊರಲ್ಲಿದ್ದು ಒಂದಿನ ಕಣ್ಣು ಕಾಣಿಸ್ಲಿಲ್ವಲ್ಲ? ಬೆಂಗಳೂರಲ್ಲಿ ಹಾಗೆಮ್ಮ, ಪಕ್ಕದ ಮನೇಲಿ ನಮ್ಮವರಿದ್ರು ಪಕ್ಕದ ಮನೇಲಿ ಯಾರಿದ್ದಾರೆ ಅಂತ ಗೊತ್ತಾಗಲ್ಲ ನೋಡು. ಯಾಕೆ ಅಂದ್ರೆ ಯಾರು ಮನೆ ಬಿಟ್ಟು ಆಚೆನೆ ಬರೋದಿಲ್ಲ. ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸ್ಗೆ ಇಷ್ಟೇ ಆಗ್ಬಿಡುತ್ತೆ. ಅದ್ ಸರಿ, ನೀನೇನ್ ಮಾಡ್ಕೊಂಡಿದ್ಯಾ? ನಾನೊಬ್ಬ ಲಾಯರ್ ಕಣೋ. ಓ, ಹಾಗಾದ್ರೆ ನಿನ್ಗೆ JP ಸರ್ ಗೊತ್ತಾ? ಆ, ಗೊತ್ತು. ಯಾಕೆ? ಈಗ ತಾನೇ ದಿ ಫೇಮಸ್ ಲಾಯರ್ JP ಸರ್ನ ಮೀಟ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಪ್ರೈವೇಟ್ ಡಿಟೆಕ್ಟಿವ್ ಕೆಲಸ ಮಾಡ್ತಾ ಇದ್ದೀನಪ್ಪ. ಅವ್ರನ್ನ ಮೀಟ್ ಮಾಡಕ್ ಹೋಗಿದ್ಯಾ? ಅಲ್ಲ ಕಣೋ, ಅವರೇ ಕ್ರಿಮಿನಲ್ ಲಾಯರು, ಅವ್ರು ಯಾಕೆ ಪ್ರೈವೇಟ್ ಡಿಟೆಕ್ಟಿವ್ನ ಮೀಟ್ ಮಾಡ್ತಾರೆ? ಕೆಲಸ ಇದೆ. ಅವಳ ಮಗಳೇನೋ ಚಿಕ್ಕ ವಯಸ್ಸಲ್ಲಿ ಕಳೆದೋಗಿದ್ಲಂತೆ. ಅವಳು ಶಾಂತಮೂರ್ತಿ ಆಶ್ರಮದಲ್ಲಿ ಇದ್ಲಂತೆ. ಈಗ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಹುಡುಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಪಾಪ ಅನ್ನಿಸ್ತು. ಶಾಂತಮೂರ್ತಿ ಅವರ ಆಶ್ರಮನ? ಹೌದು ಕಣೋ. ನಿನ್ಗಲ್ಲಿ ಯಾರಾದರೂ ಕಾಂಟ್ಯಾಕ್ಟ್ ಇದ್ದಾರಾ? ನನ್ನ ಹೆಂಡತಿ ಕೂಡ ಅದೇ ಆಶ್ರಮದಲ್ಲೇ ಬೆಳೆದಿದ್ದು. ಓ, ಹಾಗಾದ್ರೆ ನಿನ್ನ ಹೆಂಡತಿ ಗೊತ್ತಿರೋ ಚಾನ್ಸಸ್ ಇರುತ್ತೆ. ನನಗೊಂದು ಹೆಲ್ಪ್ ಬೇಕಲ್ಲ? ಅಫ್ಕೋರ್ಸ್. ಅವ್ರ ಹತ್ರ ಏನಾದ್ರು ಡಾಕ್ಯುಮೆಂಟ್ಸ್ ಇದೆಯಾ? ಹಾ, ಫೋಟೋ ಕಳಿಸಿದ್ದಾರೆ ನೋಡು. ಸರಿ, ನನ್ನ ಹೆಂಡತಿನ ವಿಚಾರಿಸಿ ನೀನು ಫೋನ್ ಮಾಡ್ತೀನಿ. ನಿನ್ನ ನಂಬರ್ ಹೇಳು. 86180. ಆ ಫೋಟೋ ಕೂಡ ಕಳಿಸ್ಬಿಡು. ಹಾ, ಕಳಿಸ್ತೀನಿ. ಬಾರೋ, ಕಾಫಿ ಕುಡ್ದು ಹೋಗೋಣ. ಇಲ್ಲ ಕಣೋ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅಲ್ಲಿಗೆ ಹೊರಟಿದ್ದೆ. ಓಕೆ ಲಾಯರ್ ಸಾಹೇಬ್ರೆ, ಯಾವ್ದಾದ್ರು ಕೇಸ್ನಲ್ಲಿ ನಾನು ಹೆಲ್ಪ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡು. ಖಂಡಿತ ಕಣೋ. ಓಕೆ ಬಾಯ್. ಹೆಂಗ್ಸ್ರನ್ನ ಹುಡ್ಕೋ ಕೆಲ್ಸ ಎಂತ ಒಳ್ಳೆ ಕೆಲ್ಸ. ನನ್ನ ರೇಂಜ್ಗೆ ಇಂತ ಕೆಲ್ಸ ಸಿಕ್ಕಿರೋದು ಇದೇ ಮೊದಲನೇ ಸಲ. ಹೆಂಗ್ಸ್ರನ್ನ ಹುಡುಕ್ಬೇಕು. ಅಲ್ಲೊಬ್ರು ಹೆಂಗ್ಸ್ರು ಹೋಗ್ತಾ ಇದಾರೆ, ಕೇಳೋಣ. ಮೇಡಮರೇ, ಮೇಡಮ್ ಬರ್ತೀರಾ? ಏನೋ ಇಡಿಯಟ್, ನನ್ನೇನೆ ಬಾ ಅಂತ ಕರೀತ್ಯಾ? ಅಯ್ಯೋ ಮೇಡಮ್, ನಾನು ಹಂಗಲ್ಲ ಹೇಳಿದ್ದು. ನೀವು ಬರ್ತೀರಾ ಅಂತಂದ್ರೆ ಈ ರೋಡಲ್ಲಿ ಇನ್ನೊಂದ್ಸಲ ಕಾಣಿಸ್ಕೊ ನೀನು. ಈಗ ಕೈಲಿ ಹಿಡ್ದಿದ್ದೀನಿ, ಆಮೇಲೆ ಕಾಲಲ್ಲಿರೋ ತಗೊಂಡ್ ಹೊಡಿತೀನಿ ನಿನ್ ಜನ್ಮಕ್ಕೆ. ಸತ್ಯ, ಯಾರು ನೋಡ್ಲಿಲ್ಲ. ಅಲ್ಲಾರು ಹೆಂಗಸರು ಬರ್ತಿದ್ದಾರೆ.